ಏನ್ ಬೇಬಿ ನೀನು ಜೀವನ ಬಾಯಿಗೆ ಬರ್ಸ್ಬಿಟ್ಟು ನೀರು ಕೊಡದೆ ಹಂಗೆ ನುಂಗಿಸ್ಬಿಟ್ಟಲ್ಲ ಮಾತೇತ್ರೆ ಶಿವಣ್ಣಂಗೆ ಹೇಳ್ತೀನಿ ಅಂತಿದ್ಯಲ್ಲ ಏನಾಗೈತ್ ನಿನಗೆ? ನೋಡು ಬೇಬಿ, ಈ ಮದ್ವೆ ಒಂದಾಗ್ಲಿ ಸುಮ್ನೆ ಇದ್ಬಿಡು. ಈ ಸೀನಾ ಶಿವಣ್ಣನ್ ಮದ್ವೆ ಒಂದಾಗ್ಲಿ ಅಂದೆ, ಆಮೇಲೆ ರಶ್ಮಿ ಮದ್ವೆ ಆಗ್ಲಿ ಅಂದೆ, ನೋಡಿದ್ರೆ ಅವಳೇ ಕಟ್ಕೊಂಡೆ. ಆಮೇಲೆ ಆ ರಾಣಿ ಮದ್ವೆನೂ ಆಯ್ತು, ಈಗ ನೋಡಿದ್ರೆ ರತನ್ ಮದ್ವೆ ನಡೀತಾ ಇದೆ. ಒಂದ್ ವೇಳೆ ರಮ್ಯನ್ ಮದ್ವೆ ಆದ್ರೂನು ನೀನ್ ನನ್ನ ಮದ್ವೆ ಆಗಿರಲ್ಲ ಅನ್ಸತ್ತೆ. ಹಂಗಲ್ಲ ಬೇಬಿ, ನೀನೇ ಹೊಸ ಯೋಚನೆ ಮಾಡು. ರತ್ನಾಕ ನಿನಗ್ ಮದ್ವೆ ಕರ್ದಿರೋದಿಕ್ಕೇನೆ ನೀನು ಇಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ಯಾ, ಇಲ್ಲ ಅಂದ್ರೆ ಕದ್ದು ಮುಚ್ಚಿ ಓಡಾಡ್ಬೇಕಾಯ್ತು. ಯಾರ ಜೊತೆ ಕದ್ದು ಮುಚ್ಚಿ ಓಡಾಡ್ಬೇಕಿತ್ತು ಸೀನಾ? ಮಕ್ಕಳ ಒಮ್ಮೆ ಕಾಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿರ್ ಜೀವನದಾಗೆ ಒಂಚೂರು ಬದಲಾವಣೆ ಆಯ್ತು ಅಂತ ತಿಳ್ಕೊ, ನನ್ನ ಮನ್ಸನ್ನೇ ಆಗಿರಕ್ಕಿಲ್ಲ. ಶಿವಣ್ಣ ನೀವ್ ಬಂದಿದ್ ಒಳ್ಳೇದೇ ಆಯ್ತು. ನಿಮ್ಗೇನೋ ಹೇಳ್ಬೇಕಂತಿದ್ದೆ, ಇವತ್ತೆಲ್ಲ ಹೇಳ್ಬಿಡ್ತೀನಿ. ಏನಾಗೈತೆ ಸುಮ್ಮನೆ ಇರಬೇಕು. ನಾನು ಸೀನಾ ಇಬ್ರು ಫ್ರೆಂಡ್ಸ್ ಅಲ್ಲ, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ನೀವು ಗಾಬರಿ ಆಗೋದೇನ್ ಬೇಡ, ಯಾಕಂದ್ರೆ ನಿಮ್ ತಂಗಿ ಮದ್ವೆ ಆಗೋಕ್ ಮುಂಚೆನೆ ನಾವಿಬ್ರು ಲವ್ ಮಾಡ್ತಾ ಇದ್ವಿ. ಇವಾಗ ನಮ್ಮಿಬ್ರು ಮಧ್ಯೆ ನಿಮ್ ತಂಗಿ ಬಂದಿದ್ದಾಳೆ, ಅವಳು ನನ್ನ ಸೀನನ ಒಂದಾಗಕ್ ಬಿಡ್ತಾ ಇಲ್ಲ. ಏನಾದ್ರೂ ಮಾಡಿ ನೀವೇ ನಮ್ನ ಒಂದ್ ಮಾಡ್ಬೇಕು, ಇಲ್ಲ ಅಂದ್ರೆ ನಿಮ್ದು ಮತ್ತೆ ಸೀನನ್ ಹೆಸರು ಬರ್ದಿಟ್ಟು ವಿಷ ಕುಟ್ ಸತ್ತೋಗ್ತೀನಿ. ನಮ್ ತಾಯಡೆಗ್ಲು ಈ ಲೇಡಿ ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಕಣಣ್ಣ. ಈ ಲೇಡಿ ಜಿಮ್ಗೆ ಬಂದು ಒಳ್ಳೆ ಬಾಡಿ ಮಾಡ್ಸು ಅಂತ ಅಂದ್ಲು, ಅಲ್ಲಿ ಇವ್ರಿಗೆ ಲವ್ ಆಗೋಯ್ತು. ನಮ್ ತಾಯಡೆಗ್ಲು ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಶಿವಣ್ಣ ನೀನೇ ಯೋಚನೆ ಮಾಡು, ಇವಳೇ ನನ್ನ ಮೇಲ್ ಬಿದ್ದು ಪ್ರೀತಿಸ್ತಾವಳೆ ಅಂದ್ರೆ ನಾನ್ ಸುಂದರವಾಗ್ಬಿಟ್ರೆ ನನ್ ತಪ್ಪ? ಹೇಳು ಶಿವಣ್ಣ, ಹೇಳು. ಯಾವನ್ಲ ನೀನ ಸುಂದರ ಅಂದವನು? ಇದ್ಯಾಕೆ ಹಿಂಗಂತವನೆ? ಏನವ ಪಿಂಕಿ, ಆರಾಮ ತಾಯಿ? ತಾಯ ಯಾರು ನೋಡಿಲ್ಲ. ಸೋಮ್ಯಗೌಡ್ರು ಯಾಕೆ ನೋಡ್ಬಿಟ್ರು? ಅಯ್ಯಯ್ಯೋ ಅಯ್ಯಯ್ಯೋ, ವೀರಭದ್ರಯ್ಯನವರು ಶಿವಣ್ಣ ಅವ್ರ ಅಮ್ಮನ್ ಕಾಲಿಗೆ ಬಿದ್ಬಿಟ್ರು. ಹಿಡ್ಕೊ ಹೋಗಿ. ನೋಡ್ರೆ ವೀರಭದ್ರ, ಬರೀ ಇವತ್ತು ನನ್ನ ಕಾಲಿಗೆ ಬಿದ್ದಿದ್ದ ಸುದ್ದಿ ಹೊರಗಡೆ ಹೋಯ್ತು ಅಂತಾನೆ ಇಷ್ಟೊಂದು ಗಾಬರಿ ಆಗಿದೆಯಲ್ಲ. ಇನ್ನು ಊರ್ ಜನರ ಮುಂದೆ ನೀನು ಮುಖವಾಡ ಕಳಚಿ ನನ್ನ ಕಾಲಿಗೆ ಬೀಳ್ತಿಯಲ್ಲ, ಅವಾಗೇನಾಗತ್ತೆ ನಿನಗೆ? ಏನ್ ಗೌಡ್ರೆ, ಒಳ್ಳೆ ಸಣ್ಣ ಮಗಿ ಆಡ್ದಂಗೆ ಆಡ್ತೀರಾ ನೋಡಿ. ಈ ವಿಷಯನ ಯಾರಿಗೂ ಹೇಳ್ಬೇಡಿ. ಯಾವ ವಿಷಯ? ನೀವ್ಯಾರು? ನಾನ್ಯಾರು ಗೊತ್ತಾಯ್ತಿಲ್ಲ. ಹಂಗೆ ಅಂತೀರಾ ಅಂದ್ರೆ ಈ ವಿಷಯ ನಿಮಗೆ ಗೊತ್ತೇ ಇಲ್ಲ, ನಾನು ಏನೂ ನೋಡೇ ಇಲ್ಲ ಅಂತ ಹೇಳ್ತಿದ್ದೀರಾ? ಅನ್ನಿ ಗೋಡೆ ಬಾತೆ, ಇದು ನಮ್ ಗೌಡ್ರು ಅಂದ್ರೆ ನೀವೇ. ಚಂಟಳೆ, ನೀವೇನು ಯೋಚನೆ ಮಾಡಬೇಡಿ, ಗೌಡ್ರು ಸುಮ್ಕೆ ತಮಾಷೆಗೆ ಹೇಳೋರೆ. ಬನ್ನಿ ನೀವು. ಕೈಯಾಕೋ ಎತ್ತಕ್ಕೆ ಆಗ್ತಿಲ್ಲ. ಇರಿ
ಕೈಲ ತತ್ತೀನಿ. ನಿಜನಪ್ಪ, ಎಲ್ರು ಮೊದಲು ಮದುವೆ ಶಾಸ್ತ್ರ ಮುಗೀಲಿ ಅಂತಾರೆ, ಆದ್ರೆ ನಮ್ಮ ವೀರಭದ್ರು ಹಿಂದಿನ ಕಾಲದವ್ರು ಮಾಡ್ಕೊಂಡು ಬಂದಿರೋ ಶಾಸ್ತ್ರ ಎಲ್ಲ ಮಾಡಿಸ್ತಾ ಇದ್ದಾನೆ. ಅದೇ ನಮಗ್ ಖುಷಿ ಅಲ್ವಾ? ಶಾಸ್ತ್ರಗಳಿಂದಾನೆ ಸಂಬಂಧಗಳಲ್ಲಿ ಸಂಬಂಧ ಗಟ್ಟಿಯಾಗೋದು. ದೊರೆ ಮಗನ ಮದುವೆ ನಾ ಹೆಂಗಿರ್ಬೇಕು ಅನ್ನೋ ತೋರಿಸ್ಕೊಟ್ರು ನಮ್ಮ ದನಿಗಳು. ವೀರಭದ್ರಯ್ಯನವರಿಗೆ ಇರಪ್ಪ, ಇರಿ. ಇದು ನನ್ನ ಮನೆ ಕಾರ್ಯಕ್ರಮ ಮಾತ್ರ ಅಲ್ಲ, ಈ ಊರಿನ ನಿಮ್ಮೆಲ್ಲರ ಕಾರ್ಯಕ್ರಮ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಅಷ್ಟೇ ಸರ್. ಗಂಡ್ಮಗನ್ ಮದ್ವೆ ಅಂದ್ರೆ ಹಿಂಗೆ ಇರ್ಬೇಕು. ಹೆಣ್ಮಕ್ಳ ಮದ್ವೆ ಅಂದ್ರೆ ಮದ್ವೆ ಮಾಡಿ ಕಳ್ಸಿದ್ರೆ ಸಾಕು. ಗಂಡ್ಮಕ್ಳ ಮದ್ವೆ ಪಟ್ಟಾಭಿಷೇಕ ಮಾಡ್ದಂಗ್ ಮಾಡ್ಬೇಕು. ಅಣ್ಣ, ಶಾಸ್ತ್ರ ನಡೀತಾ ಇದೆ, ಪ್ಲೀಸ್ ಬಿ ಕ್ವೈಟ್. ನಮ್ದು ಯಾವ್ದು ಗೀತ ಇರೋದು ಕಾಣಿಸ್ತಾ ಇಲ್ವೇನಿಲ್ಲ, ಹೋಗ್ಲಾ ಸುಮ್ಕೆ ಹೋಗ. ಯಜಮಾನ್ರೆ, ಮೊದಲನೇ ಶಾಸ್ತ್ರ ಸುಸಂಪನ್ನವಾಯ್ತು, ಮುಂದಿನ ಅರಿಶಿನ ಶಾಸ್ತ್ರಕ್ಕೆ ಹೋಗಬಹುದು. ಆಗ್ಬೋದು. ಶೀಲಾ, ಸೌಭಾಗ್ಯ.